ಒಳ್ಳೆ ಜನವು ಅಂತಂದ್ರೆ ಒಳ್ಳೆ ಭಕ್ತಿ ಶ್ರದ್ಧೆಯಿಂದ ಸೇವಾ ಮಾಡೋದ್ರ ಜೊತೆಗೆ ಬರೀ ದೇಣಿಗೆಯನ್ನ ಕೊಡೋದ್ರ ಜೊತೆಗೆ ಇಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತನಮುಟ್ಟಿ ಮನಮುಟ್ಟಿ ಸೇವೆಯನ್ನು ಮಾಡಬೇಕು. ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ ಅಂತ ಹೇಳ್ತಾರೆ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಗುಣದಿಂದ ಸೇವೆಯನ್ನು ಮಾಡಿ ಮುಕ್ತಿ ಪಡೆಯಾತ್ಮ ಅಂತ ಹೇಳ್ತಾರೆ. ಮುಂದೂರು ಹೇಳ್ತಾರ, ಒಣ ಮಾತಾಡಿದರೇನು ಸನೆ ಅರಿದು ಹೋಗುವುದೇ ಅಂತ ಹೇಳ್ತಾರೆ. ಸುಮ್ಮನೆ ಖಾಲಿ ಮಾತಾಡಿದ್ರೆ, ಏನೇನ ಸುದ್ದಿ ಮಾತಾಡಿದ್ರೆ ಸನಿ ಹರಿದು ಹೋಗೋದಿಲ್ಲ. ಏನ್ ಮಾತಾಡಬೇಕು ಅಂದ್ರೆ ನಾವು ಸತ್ಸಂಗದ ವಿಷಯವನ್ನ, ಶಿವಾನುಭವದ ವಿಷಯವನ್ನ, ಪ್ರವಚನದ ವಿಷಯವನ್ನ ಮಾತಾಡಬೇಕು. ಸುಮ್ಮನೆ ಖಾಲಿ ಮಾತಾಡೋದು ಅಂತಂದ್ರೆ, ಒಬ್ಬ ಬೆಳಿಗ್ಗೆ ವಾಕಿಂಗ್ ಹೋಗಿದ್ ನಾನು, ಬಹಳ ದೂರ ಹೋದ. ಒಂದು ಟ್ರ್ಯಾಕ್ಟರ್ ನೋಡಿದ ಹತ್ತಿ ಹೇಳ್ಕೊಂಡು ಒಂದು ಗಾಡಿ ಹೊಟ್ಟಿತ್ತು. ಅವ ಅದನ್ನು ನೋಡಿ ಅಂತಾನ, ಇಷ್ಟು ಹತ್ತಿ ನೋಡಿ ಹೊಂಟಾರ, ಇದನ್ನ ಯಾರು ಮೂಡ್ತಾರ, ಯಾರು ಮೇಯ್ತಾರ, ಯಾರು ಬಟ್ಟೆ ತರ್ತಾರ, ಯಾರು ಹೊಲಸ್ಕೊಂತಾರ, ಇದನ್ನ ವಿಚಾರ ಮಾಡಕತ್ತ. ಇದನ್ನ ಯಾರು ನೋಡುವಾರ ಯಾರು, ಮೇಯುವಾರ ಯಾರು ಅಂತ ಹೇಳಕತ್ತ. 1, 11, 12, 1 ಬರಲೇ ಇಲ್ಲ. ಊರಾಗ ಸುದ್ದಿ ಜಾಗಿಂಗ್ ಹೋದ ಹೊರಗೆ ಹೋಗಲೇ ಇಲ್ಲ. ಒಬ್ಬರೊಬ್ಬರೊಬ್ರು ಹುಡುಕಕ್ ಹೊಂಟರು. ಅವಂತ ಪೂರ್ವ ಕಟ್ಟಿನ ಕೂತಿದ್ದ. ಅವರು ಇದೆಂತ ವಾಕಿಂಗು, 1 ಗಂಟೆ ಮನೆಗೆ ಬರ ಅಂದ್ರು. ಅವಂದ ನಾ ಮನೆಗೆ ಬರೋದಿಲ್ಲ. ಯಾಕ? ಇದೊಂದು ದೊಡ್ಡ ಟ್ರ್ಯಾಕ್ಟರ್ನ ಹತ್ತಿ ಹೇಳ್ಕೊಂಡು ಹೋಯ್ತು. ಅದನ್ನ ಯಾರು ನೋಡ್ತಾರ, ಯಾರು ಮೇಯ್ತಾರ, ಅದನ್ನ ವಿಚಾರ ಮಾಡಕತ್ತೀವಿ ಅಂತ ಹೊಳೆ ಬಂದು ಹೇಳ. ಅವಾಗ ಕುಂತಾನಪ್ಪ, ಹತ್ತಿ ಯಾರು ನೋಡ್ತಾರ, ಯಾರು ಮೇಯ್ತಾರ ಅಂತ ಕೇಳಕತ್ತಾನ. ಅಂದ್ರೆ ಅವ್ರ ಮನೆಯನ್ನಾರು ಹೋದ್ರು, ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಹೋದ್ರು, ಊರನ್ನಾರು ಹೋದ್ರು, ಎಲ್ಲರೂ ಹೋದ್ರು. ಯಾರು ಹೋದ್ರು ಇದನ್ನ ಹೇಳಕತ್ತಾವ. ಸಂಜೆ 5 ಗಂಟೆ ಆ ಕಡೆಯಿಂದ ಒಬ್ರು ಸಾಂಗ್ ಬರಕತ್ತಿದ್ರು. ಅವ್ರಿಗೆಲ್ಲ ನಮಸ್ಕಾರ ಮಾಡಿದ್ರು. ಏನಿದು ಅಂದ್ರು. ಇಲ್ಲಿ ಈಗ ವಾಕಿಂಗ್ ಬಂದಿದ್ದ, ಸುಮ್ಮನೆ ಒಣಗ ಮಾತಾಡಕತ್ತಾನವ. ಯಾರ ಹತ್ತಿ ಹೇಳ್ಕೊಂಡು ಹೋಗ್ಯಾರ, ಅದನ್ನ ಯಾರು ನೋಡ್ತಾರ, ಯಾರು ಮೇಯ್ತಾರ ಅನ್ನಕತ್ತಾನ. ಅವರೆಲ್ಲ ಅವನ ಹತ್ರ ಹೋಗಿ ಕೇಳಿದ್ರು, ಯಾಕಪ್ಪ ಮನೆಗೆ ಹೋಗೋದಿಲ್ಲ ಅನ್ನೋದು. ಇಲ್ರಿ ಸ್ವಾಮಿಗಳ, ಈಗ ಹತ್ತಿ ಹೇಳ್ಕೊಂಡು ಒಂದು ಗಾಡಿ ಹೋಯ್ತು, ಅದನ್ನ ಯಾರು ನೋಡ್ತಾರ, ಯಾರು ಮೇಯ್ತಾರ, ಯಾರು ನೋಡ್ತಾರ, ಅದ್ರ ಬೇಕಾಗೈತೆ, ಅದಕ್ಕೆ ವಿಚಾರ ಮಾಡಕತ್ತೀನಿ. ನಾವು ಈಗೆಲ್ಲ ಒಣ ಮಾತಪ್ಪ, ಇವನ್ನೆಲ್ಲ ಮಾತಾಡಿದ್ರೆ ಸರಿ ಹೇಳಿ ಹೋಗೋದಿಲ್ಲ ಅಂದ್ರು. ಮತ್ತೆ ಅವನ ಕೇಳಕತ್ತ, ಹೆಂಗಾರ ಮಾಡಿ ಮನೆಗೆ ಕಳಿಸ್ರಿ ಅಂದ್ರು ಮನೆಯವರು ಸ್ವಾಮಿಗಳು. ಅವರಂದ್ರು, ತಮ್ಮ ಈ ಟ್ರ್ಯಾಕ್ಟರ್ ಹೇಳ್ಕೊಂಡು ಹೋಗ್ತಲ್ಲ ಗಾಡಿ, ಬಹಳಷ್ಟು ಎತ್ತರಕ್ಕೆ ಹೇಳಿದ್ರು. ಹುಡುಗೇರಿ ಕ್ರಾಸ್ ಹತ್ರ ಹೋಗಪ್ಪ. ಅದು ಆ ಕಡೆ ಕೊಲ್ಲೂರು ಕಡೆ ಇದ್ದ ಸಿಲಿಂಡರ್ ಹೇಳ್ಕೊಂಡು ಒಂದು ಟ್ರಕ್ ಹೊರಕತ್ತಿತ್ತು. ಅವು 2 ಡಿಕ್ಕಿ ಹೊಡೆದು ಸಿಲಿಂಡರ್ ಸ್ಫೋಟ ಆಯ್ತು. ಹತ್ತಿ ಸುಟ್ಟು ಹೋಯ್ತು. ಅದನ್ನ ಯಾರು ನೋಡ್ಬೇಕು, ಯಾರು ಮೇಯ್ಬೇಕು, ಮನೆಗೆ ಅಂದ್ರು ಸಾಂತು. ಹೌದ್ರೆ ಮತ್ತೆ ಸುಟ್ಟು ಹೋದ್ಮೇಲೆ ಏನೈತೆ, ನೋಡೋದೇನೈತಿ, ಬರೋದೇ ಹತ್ತು ಹೋಗೋದು ಮನೆಗೆ ಅಂತ ಹೋದ. ಅಂದ್ರೆ ನಮ್ಮ ಮಾತುಗಳು ಹೊತ್ತು ಹೋಗೋದಕ್ಕೆ ಇರಬಾರದು ಅಂತ. ನಮ್ಮ ಮಾತುಗಳು ಶಿವಚಿಂತೆ, ಶಿವಧ್ಯಾನ, ಇಲ್ಲಿಯದ ಮನುಜರು ಸದನಕ್ಕೆ ಸಾಸಿದ ಹೊರಹೊಟ್ಟವೇ ದೇವ ಅಂತ ಹೇಳ್ತಾರೆ ಬಸವಣ್ಣವರು. ಸಾರ ಮೃಗದ ಒಂದಾಗಿರಲಾರವೇ ದೇವ, ಊರ ಮೃಗದ ಒಂದಾಗಿರಲಾರು ಅಂತ ಹೇಳ್ತಾರೆ. ಹಾಗೆ ಶಿವನ ಚಿಂತೆ, ಶಿವನ ಧ್ಯಾನ ಎಲ್ಲಿ ಇರೋದಿಲ್ಲ. ಅದು ಈ ದೇಶ ವನವಾಸ ಅರವಿಂದ ಕಾನೆಗಳನ್ನ ಅಂತ ಹೇಳ್ತಾರೆ. ಹಾಗೆ ಶಿವನ ಚಿಂತೆ,
ಶಿವನ ಧ್ಯಾನ ಬಹಳ ಅವಶ್ಯವಾಗಿ ಇವತ್ತು ನಮಗೆಲ್ಲ ಬೇಕಾಗಿದೆ ಅನ್ನುವಂತ ಆಧ್ಯಾತ್ಮ ಅನ್ನೋದು ಆರೋಗ್ಯ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕು. ಅಂತಹ ಈ ಪರಿಭವದ ಬಾರಿಯಲ್ಲಿ ನರಳತಕ್ಕಂಥ ಈ ಮನುಷ್ಯ ಕುಲಕ್ಕೆ ಶಂಕರನ ವರ ಇರಬೇಕು. ನಾವೆಲ್ಲ ಬಾರಿಯಿಂದ ಹೊರಗೆ ಬಂದು ಶಿವನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಶಂಕರನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿ ನಿಜಗುಣ ಶಿವಗಳು ಹೇಳ್ತಾರೆ ಅನ್ನುವಂಥ ಮಾತು. ಹಾಗಾಗಿ ಜಗದ್ಗುರು ಸಿದ್ಧಾರೂಢರು ಅವರೆಲ್ಲ ಸೀಮಾತೀತರಾಗಿ ವರ್ಗಭೇದ, ವರ್ಣಭೇದ, ಲಿಂಗಭೇದವನ್ನು ತೊಡೆದು ಹಾಕುವುದರ ಜೊತೆಗೆ ಪೂಜ್ಯ ಜಗದ್ಗುರು ಸಿದ್ಧಾರೂಢರು ಇಡೀ ವಿಶ್ವದ ಎಲ್ಲ ಸಮುದಾಯವನ್ನು ಗೆದ್ದರು ಅನ್ನುವಂತ ಜಗದ್ಗುರು ಸಿದ್ಧಾರೂಢರು ಬಹಳ ದೊಡ್ಡ ಮಹಾತ್ಮರಿದ್ದರು. ಅನೇಕ ಪವಾಡಗಳನ್ನು ಮಾಡಿದರು. ಬಹಳಷ್ಟು ಭಕ್ತರಿಗೆ ಅವರೆಲ್ಲ ಒಳ್ಳೆಯದನ್ನ ಮಾಡಿದ್ರು ಅನ್ನುವಂತ ಅವ್ರ ಹತ್ರ ಬಾಲಗಂಗಾಧರನ ತಿಲಕರಂತವರು, ಶಾಹು ಮಹಾರಾಜರಂತವರು ಅನೇಕರು ಬಂದು ಭೇಟಿಯಾಗಿ ಅವರ ದರ್ಶನ ಪಡ್ಕೊಂಡು ಅವರೆಲ್ಲ ಉದ್ಧಾರ ಆದರು ಅನ್ನುವಂತ ವೀರನಗೌಡರು ಸಿದ್ಧಾರೂಢರ ಹತ್ರ ಇದ್ರು. ಸದಾ ಶಿವನಾಮ ಸ್ಮರಣೆ ಮಾಡ್ತಾ 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 ಇವರ ನಾಮಸ್ಮರಣೆ ಶಕ್ತಿ ಅವರು ಕೇಳಿದ ಮೇಲೆ, ನೀನು ವೀರನಗೌಡರಲ್ಲಪ್ಪ, ನೀವತ್ತಿನಿಂದ ಶಿವಾನಂದ 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 ಅಂದ್ರು. ಅವರು ಜಗದ್ಗುರು ಶಿವಾನಂದರಾದರು. ಅವರು ಸಿದ್ಧಾರೂಢರ ಆಶೀರ್ವಾದದಿಂದ ಅಂತ. ಹೀಗೆ ಬಹಳಷ್ಟು ಮಂದಿ ಅವರ ಕಾಲದಲ್ಲಿ ಉದ್ಧಾರ ಆದವರು ಬಹಳ ಮಂದಿ ಅದಾರೆ ಎನ್ನುವಂತ ಇಸ್ಲಾಂ ಧರ್ಮದ ಕಬೀರದಾಸರು, ಅವರು ಇಸ್ಲಾಂ ಧರ್ಮದವರು, ಬೀದರ್ದಿಂದ ಬಂದವರು. ಅವರು ಒಂದು ಸಂಸ್ಥಾನದ ನವಾಬರಾಗಿದ್ದರು. ಅವರು ಹತ್ರ ಬಂದರು, ಅವರಿಂದ ದೀಕ್ಷಾ ತಗೊಂಡ್ರು, ಕಬೀರದಾಸ ಅಂತ ಹೆಸರಿಟ್ಟರು. ಈ ಸುದ್ದಿ ಬಂಗಾಪುರ ಸವಣೂರು ನವಾಬ ಗೊತ್ತಾಯ್ತು. ಸವಣೂರು ನವಾಬರು ಬರ್ತಾರ ಸಿದ್ಧಾರೂಢರ ಮಠಕ್ಕೆ. ಕಬೀರದಾಸರು ಭೇಟಿ ಹಾಕ್ತಾರ. ನೋಡಪ್ಪ, ನೀವು ನಮ್ಮ ಮಂದಿ ಅವ, ಈಗ ಇರಬಾರದು, ನಮ್ಮ ಸಮಾಜಕ್ಕೆ ಬಹಳ ಅಸಹ್ಯ ಆಗ್ತದ, ನೀನು ನಮ್ಮ ಜೊತೆಗೆ ಬಾ, ನಿನ್ನ ಸವಣೂರೊಳಗೆ ಒಂದು ಅರಮನೆ ಕಟ್ಟಿಸಿಕೊಡ್ತೀನಿ ಅಂತಂದ್ರು. ಕಬೀರದಾಸರು ಬಹಳ ಪಕ್ವವಾಗಿದ್ದರು. ಸಿದ್ಧಾರೂಢರ ಹಸ್ತ ಅವರ ತಲೆ ಮೇಲೆ ಇತ್ತು. ಕಬೀರದಾಸ ಹೇಳ್ತಾರ, ಏನ್ ಕಟ್ಟಿಸಿಕೊಡ್ತೀವಿ ಅಂತ. ನವಾಬು ಅರಮನೆ ಕಟ್ಟಿಸಿಕೊಡ್ತೀನಿ, ಅರಮನೆ ಅಂತ. ನೋಡಪ್ಪ, ನಾನು ಪೂರ್ಣವಾದ ಗುರುವಿನ ಮನೆಯಾಗಿದ್ದೀನಿ, ಅರಮನೆಯಾಗಿ ನಾವು ಇರೋದಿಲ್ಲ. ಅರಮನೆ ಅಂದ್ರೆ ಅದು ಅರಮನೆ ಇರ್ತೈತೆ ಅನ್ನೋದು ನಾನು ಗೊತ್ತಿದ್ದ, ನಾನು ಬಿಟ್ಟು ಬಂದಿದ್ದೀನಿ. ಪೂರ್ಣವಾದ ಗುರುವಿನ ಮನೆಯಾಗಿದ್ದೀನಿ, ಇಲ್ಲೇ ಗುರುವಿನ ಮನೆಯಾಗಿದ್ದೀನಿ, ನೀನು ಅರಮನೆ ನೀನೇ ಇರು ಅಂತ ಕಳಿಸ್ತಾರೆ. ಹಾಗೆ ಇಂಥ ಸಾವಿರಾರು ಸಾಧಕರನ್ನು ಉದ್ಧಾರ ಮಾಡಿರ್ತಕ್ಕಂಥವರು, ಲಕ್ಷ ಲಕ್ಷ ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಸಿದ್ಧಾರೂಢರು, ಅವರು ಉತ್ತರಾಧಿಕಾರಿಗಳು ಗುರುನಾಥರವರು ಅವ್ರಿಗೆ ಆಶೀರ್ವಾದ ಮಾಡ್ತಾರ. ಗುರಪ್ಪ, ನಾ ಮಾತಾಡಿ ಕೆಟ್ಟೆ, ನೀವು ಮಾತಾಡಬೇಡ ಅಂದ್ರು. ನಾ ಮಾತಾಡಿ ಕೆಟ್ಟೆ, ನೀವು ಮಾತಾಡಬೇಡ. ತೊಂದರೆ ಕೊಡೋ ಜನ ಈಗಲ್ಲ, ಅವಾಗ ಉಳಿತರು ಅಂತ ಸಿದ್ಧಾರೂಢರಿಗೆ ಇರ್ತರು. ಸಿದ್ಧಾರೂಢರ ಪಲ್ಲಕ್ಕಿ ಉತ್ಸವ ನಡೆದಾಗ ಎಲ್ಲರೂ ಹಾರ ಹಾಕ್ತಿದ್ರು, ಶಾಲ ಹಾಕ್ತಿದ್ರು, ನಮಸ್ಕಾರ ಮಾಡ್ತಿದ್ರು. ಒಬ್ಬವ ಬಹಳ ಎಡಬಿಡಲಿಗೆ ಭಕ್ತ ಇದ್ದ. ಅವ ಏನ್ ಮಾಡಿದ, ತನ್ನ ಕಾಲಾಗಿ ಪಾದರಕ್ಷಣೆ ತೂರು ಹೋದ. ಅದು ಹೋಗಿ ಸಿದ್ಧಾರೂಢರ ಪಲ್ಲಕ್ಕಿ ಬಡಿ ಶಿಷ್ಯರೆಲ್ಲ ಹಿಡ್ಕೊಂಡು ಬಂದ್ರು. ಅವನು ಹೊಡಿಬೇಕು ಅಂದ್ರು. ಅವನೇನು ಹೊಡಿಬೇಕನ್ನೋದಿಗೆ ಸಿದ್ಧಾರೂಢರು ಪಲ್ಲಕ್ಕಿ ತುಂಬಿದ್ರು. ಅವರು ಅಂದ್ರು, ಮುಟ್ಟಬೇಡ್ರಿ ಅವನ್ನ, ಏನ್ರಿ ಈಗ ತಪ್ಪು ಮಾಡ, ಅವನೇ ಯಾಕೆ ಮುಟ್ಟಬೇಡಿ ಅಂತೀರಿ ಅಂದ್ರು. ನೋಡಪ್ಪ, ನೀವೆಲ್ಲ
ಶಾಲ್ ಹಾಕಿರಿ, ಮಾಲಿ ಹಾಕಿರಿ, ಏನೇನೋ ಮಾಡಿರಿ. ಮಗ ಬಹಳ ದೊಡ್ಡ ಕೆಲಸ ಮಾಡಿ ಬಂದಂದ್ರ, ಒಳ್ಳೇದು ಮಾಡಿ ಬಂದಂದ್ರ ದೃಷ್ಟಿ ಆಗೈತೆ ಅಂತ ಹೇಳಿ ತಾಯಿ ಅದಕ್ಕೆ ಮೆದುಳು ತೆಗಿತಾಳ, ದೃಷ್ಟಿ ತೆಗಿತಾಳ. ಹಂಗ ನೀವೆಲ್ಲ ಇಷ್ಟೊತ್ತನ ಮಾನ ಸನ್ಮಾನ ಮಾಡಿರಿ, ಅದಕ್ಕೆ ನೆರವು ಆಗೈತೆ ಅಂತೇಳಿ ನೆರವು ತೆಗಿಯಾಕಾದ ಮಗನ ನೋಡ್ತಾಡ್ರಿ ಅಂತ ಸಿದ್ಧಾರು. ಇಂಥ ಬಹಳಷ್ಟು ಸಾಮಾನ್ಯ ಜ್ಞಾನ ಯಾರೇನು ಮಾಡಿದ್ರು ಅದರ ಸ್ಥಿತಪ್ರಜ್ಞರಾಗಿ ಅದನ್ನೆಲ್ಲ ಸ್ವೀಕಾರ ಮಾಡುವಂತ ಒಬ್ಬ ಧೀಮಂತ ಮಹಾಯೋಗಿ ವಿರಾಗಿ ಯಾರಿದ್ರು ಅಂತಂದ್ರೆ ಅವರು ಜಗದ್ಗುರು ಸಿದ್ಧಾರೂಢರು ಇದ್ರು, ಗುರುನಾಥರವರು ಇದ್ರು ಅನ್ನುವಂತಹದ್ದು. ಅಂತಹ ಪೂಜ್ಯರ ಜಾತ್ರಾ ಮಹೋತ್ಸವ ಅವರ ಕಾರ್ಯಕ್ರಮದಲ್ಲಿ 5 ದಿವಸ ಪೂಜ್ಯ ಸ್ವರೂಪಾನಂದ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇಲ್ಲಿ ಪ್ರವಚನ ನಡೀತಾ ಇರೋದು ಬಹಳ ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಮಠದ ಉತ್ತರೋತ್ತರ ಬೆಳವಣಿಗೆ ಪೂಜ್ಯರ ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಭಕ್ತಿ ಶಕ್ತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಬೆಳವಣಿಗೆ ಆಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ತಾಯಂದಿರು ಸೇರಿದ್ದೀರಿ ಎನ್ನುವಂತಹದ್ದು. ನೀವೆಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡೋದು ಎಷ್ಟು ಮುಖ್ಯ, ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಕೊಡೋದು ಬಹಳ ಮುಖ್ಯವಾಗ್ಯದ ಅನ್ನುವಂತ. ಇವತ್ತು ಮಕ್ಕಳಿಗೆ ಶಿಕ್ಷಣ ಅಂದ್ರೆ ಒಂದು ಭಾರವಾಗಿರ್ತಕ್ಕಂಥ, ಬಹಳ ವಜರಾಗಿರ್ತಕ್ಕಂಥ ಪುಸ್ತಕದ ಗಂಟನ್ನು ಹೊತ್ತು ಒಯ್ಯೋದು ಶಿಕ್ಷಣ ಅಲ್ಲ ಅನ್ನುವಂತ. ಮೌಲ್ಯಾಧಾರಿತ ಶಿಕ್ಷಣ ಕೊಡೋದು ಬಹಳ ಮುಖ್ಯ ಅನ್ನುವಂತ. ಇವತ್ತು ಪಾಟಿ ಚೀಲ ನೀವೇನು ಬ್ಯಾಗ್ ಅಂತೀರಿ, ಮಕ್ಕಳ ವಜ್ಜೆ ಎಷ್ಟಿರ್ತದೆ ಅದ್ರ 2 ಪಟ್ಟು 3 ಪಟ್ಟು ವಜ್ಜೆ ಇರ್ತೈತಿ.